ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಕನಸು ಚಾನಲ್. ಮತ್ತು ಎಲ್ಲರಿಗೂ ಹ್ಯಾಪಿ ಶ್ರೀರಾಮ್ ನವಮಿ. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದೆ. ಯಾಕಂದ್ರೆ ಅಮ್ಮ ಯಾವಾಗಲೂ ಬೈತಾರೆ, ಏನು ಇಷ್ಟು ಹಬ್ಬದ ಟೈಮಲ್ಲೂ ನೀನೇನು ಇಷ್ಟು ಲೇಟಾಗಿ ಎದ್ದೊಳ್ತೀಯ ಅಂದ್ಬಿಟ್ಟು. ಯಾಕಂದ್ರೆ ರಜಾ ಅಲ್ವಾ ಗೈಸ್, ಏನು ಮಾಡೋಕ್ಕಲ್ಲ, ಲೇಟಾಗಿ ಎದ್ದೊಳ್ತೀವಿ. ನಾನು ರಂಗೋಲಿ ಹಾಕ್ತಿದ್ದೆ ಆಮೇಲೆ ಎದ್ದು. ನೀವೇ ಇಗ್ನೋರ್ ಇಟ್, ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ನಾನು ಒಳಗಡೆ ಬರೋಷ್ಟೊತ್ತಿಗೆ ಅಮ್ಮ ಪೂಜೆ ಸ್ಟಾರ್ಟ್ ಮಾಡಿದರು. ಆಮೇಲೆ ನೀವು ನೋಡಿ ನಮ್ಮನೆ ಪೂಜೆ ಹೇಗೆ ಮಾಡಿದ್ದಾರೆ ಅಂತ. ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗೀತು. ನಮ್ಮ ಅಜ್ಜಿ ಮನೆಗೆ ಹೋಗೋಣ. ಆಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಅವ್ರೇನೋ ಮಾತಾಡ್ಕೊಂಡಿದ್ರು. ಆಮೇಲೆ ನಮ್ಮ ಅಜ್ಜಿನ ಅಷ್ಟೊತ್ತಿಗೆ ಪೂಜೆ ಮಾಡಿದರು. ನಮ್ಮ ಅಜ್ಜಿ ಪೂಜೆ ಮಾಡಿ ತಿಂಡಿನೂ ರೆಡಿ ಮಾಡಿದ್ರು. ಸೊ ನಾವೆಲ್ಲ ತಿಂಡಿ ತಿಂದ್ವಿ. ಇವಾಗ ನೋಡಿ ಗೈಸ್, ಇವಾಗ ಹಣ್ಣೆಲ್ಲ ತಂದಿದ್ದಾರೆ. ಏನೇನೋ ಹೋಗೆಲ್ಲ ಪರ್ಚೇಸ್ ಮಾಡ್ಕೊಂಡು ತಂದಿದ್ರು. ನಮ್ಮ ಅಜ್ಜಿ ಎಲ್ಲ ತೊಗೊಂಬಂದು ರೆಡಿ ಮಾಡಿದರು. ದೇವಸ್ಥಾನಕ್ಕೆ ನೀರು ಮಜ್ಜಿಗೆ ಪಾನಕ ಮತ್ತು ಹೆಸರು ಬೇಳೆ ಎಲ್ಲ ರೆಡಿ ಮಾಡಿಕೊಂಡು ನಾವಿವಾಗ ದೇವಸ್ಥಾನಕ್ಕೆ ತೊಗೊಂಡೋಗ್ತೀವಿ. ಇನ್ನೇನು ರೆಡಿ ಆಗ್ತಾ ಇದೆ. ಇವಾಗ ನಾನು ಬೆಲ್ಲ ತಿರ್ಸ್ತಾ ಇದ್ದೀನಿ. ಅಮ್ಮ ಮತ್ತೆ ತಾತ ಇದ್ರು ಹಣ್ಣೆಲ್ಲ ಎತ್ಕೊತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ತಲೆ ನೀರು ಮಜ್ಜಿಗೆ ಪಾನಕ ಇಟ್ಟು ರೆಡಿ ಆಗುತ್ತೆ. ಆಮೇಲೆ ಹೆಸರು ಬೇಳೆಗೆಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಹ್ಯಾಪಿ ಇದಕ್ಕೆ ಸಕ್ಕರೆ ಹಾಕಿರೋದು ನೀನು ಇಲ್ಲಿ ಅದಕ್ಕೆ ಎರಡು ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಎರಡು ಮಿಕ್ಸ್ ಮಾಡ್ಕೋಬೇಕು. ನೀರು ಅದನ್ನು ಬೇಕಾದ್ರೆ ಮುಗಿದು ಬಿಟ್ಬಿಡು. ಎಲ್ಲ ಮಿಕ್ಸ್ ಆಯ್ತಾ ಒಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಅವಸರ ಇರ್ತದೆ, ಅವ ಹಾಕೋ ಸರಿ ಇರ್ತದೆ. ಪಾನಕ ಎಲ್ಲ ರೆಡಿ ಆಯಿತು ಗೈಸ್. ಇವಾಗ ಇದು ಅಷ್ಟೇ ಪಾನಕ ರೆಡಿ ಆಯಿತು. ಇದು ಕೋಸಂಬರಿ, ಮಜ್ಜಿಗೆ ಕುಡ್ಕೊಳ್ಳಿ ಎಲ್ಲರೂ ಒಂದೊಂದು ಸೋಟ. ಇವಾಗೆಲ್ಲ ಮುಗೀತು. ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ. ಇವಾಗೆಲ್ಲ ರೆಡಿ ಆಯಿತು. ರೆಡಿಯಾಗಿ ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಗೈಸ್ ಎಲ್ಲ ರೆಡಿ ಆದ್ಮೇಲೆ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಗೈಸ್, ದೇವಸ್ಥಾನ ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹನುಮಂತ. ನಾವು ಉತ್ತರಘಟ್ಟ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ನಾವು ಕೂಡ ಪ್ರಸಾದ ಕೊಟ್ವಿ. ಅಲ್ಲಿ ಇನ್ನೂ ಎಷ್ಟೊಂದು ಜನ ಪ್ರಸಾದ ಕೊಡ್ತಾಯಿದ್ರು. ಆಮೇಲೆ ನಾವು ಆಚೆ ಕಡೆ ಪ್ರಸಾದ ಇಟ್ಟಿದ್ವಿ. ಆಮೇಲೆ ಐನೋರು ಬಂದರು, ತೀರ್ಥ ಹಾಕಿದ್ರು. ಐನೂರು ತೀರ್ಥ ಹಾಕಿದ್ರು. ಅದಾದಮೇಲೆ ನಾವೆಲ್ಲರೂ ಪ್ರಸಾದ ಹಂಚ್ತಾ ಇದ್ವಿ. ಎಲ್ಲರೂ ಬಂದು ಇಸ್ಕೊಂಡೋದ್ರು. ಆಮೇಲೆ ನಮಗೆ ಇನ್ನೊಬ್ಬರು ಕೂಡ ಪ್ರಸಾದ ಹಂಚ್ತಾಯಿದ್ರು. ಅವರಂತೂ ಡ್ರಮ್ಮೆಲ್ಲ ಇಟ್ಕೊಂಡಿದ್ರು. ಇದು ನೀರು ಮಜ್ಜಿಗೆ ಪಾನಕ ಎಲ್ಲನೂ. ನೀವು ಈಗ ದೇವಸ್ಥಾನಕ್ಕೆ ಬಂದಿದ್ರೆ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನಾವು ಅಜ್ಜಿ ಮನೆಗೆ ಬಂದ್ವಿ. ಅಜ್ಜಿ ಮನೆಗೆ ಬಂದು ಬೋರ್ ಆಗ್ತಿತ್ತು. ಸೊ ಅದಕ್ಕೆ ನಾವೆಲ್ಲರೂ ಚೌಕಾಬಾರ ಆಡ್ತಾಯಿದ್ವಿ. ನೀವು ಈಗ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಮುಗೀತು. ನಿಮ್ಗೆ ಈ ವ್ಲಾಗಿನ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಎಂಜಾಯ್ ದಿಸ್ ಗೇಮ್. Okay, bye bye.